ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವಾಟ್ಸಪ್ ಚಾಟ್ಗಳು ಬೇರೆಯವರಿಗೆ ಫಾರ್ವರ್ಡ್ ಆಗ್ತಿದೆಯೋ ಇಲ್ಲೋ ಅಂತ ನೀವು ಹೆಂಗೆ ಚೆಕ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ನಿಮ್ಮ ವಾಟ್ಸಪ್ನ ಓಪನ್ ಮಾಡಿದ ಮೇಲೆ ಈ ರೀತಿಯಾದೊಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾದ ಇಂಟರ್ಫೇಸ್ ಬಂದಾದ ನಂತರ ನೀವು ಮೇಲ್ಗಡೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಲಿಂಕ್ಡ್ ಡಿವೈಸ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇ ತೋರಿಸುತ್ತೆ ನೋಡಿ, ಯೂಸ್ ವಾಟ್ಸಪ್ ಆನ್ ಅದರ್ ಡಿವೈಸಸ್ ಅಂತ. ಯು ಕ್ಯಾನ್ ಲಿಂಕ್ ಅದರ್ ಡಿವೈಸಸ್ ಟು ದಿಸ್ ಅಕೌಂಟ್ ಇನ್ಕ್ಲೂಡಿಂಗ್ ವಿಂಡೋಸ್, ಮ್ಯಾಕ್ ಆ್ಯಂಡ್ ವೆಬ್ ಅಂತೇಳಿ. ನೀವು ಬೇರೆ ಯಾವುದಾದ್ರು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ ನೀವು ವಾಟ್ಸಪ್ನ ನೀವು ಸ್ಕ್ಯಾನ್ ಮಾಡಿದರೆ ಇದ್ರ ಮೂಲಕ ಅದರಲ್ಲಿ ಆಕ್ಸೆಸ್ ಮಾಡ್ಬೋದು. ಅಂದರೆ ಹೇಳಿದ್ರೆ ನಿಮ್ಮ ಚಾಟ್ಗಳಾಗಲಿ, ನಿಮ್ಮ ವೀಡಿಯೋ ಕಾಲು ಪ್ರತಿಯೊಂದು ಅದಕ್ಕೆ ಫಾರ್ವರ್ಡ್ ಆಗುತ್ತೆ ಇದರಿಂದ. ಇಲ್ಲಿ ಲಿಂಕ್ ಡಿವೈಸ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಮೊಬೈಲ್ ಡಾಟಾ ಮೇಲೆ ಕೊಟ್ಟರೆ, ಅಂದರೆ ನಾನೀಗ ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋದ್ರಿಂದ ಅದು ಆಗ್ತಾಯಿಲ್ಲ. ಇಲ್ಲೇನಾದರೂ ಬೇರೆ ಯಾವುದಾದ್ರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ದು ನೇಮ್ ಬಂತು ಅಂತ ಹೇಳಿದರೆ ನಿಮ್ಮ ವಾಟ್ಸಪ್ಪು ಆ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ ಲಿಂಕ್ ಆಗಿದೆ ಅಂತ ಅರ್ಥ. ಇದನ್ನು ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಏನು ಇಲ್ಲದೇ ಬರೀ ಲಿಂಕ್ ಡಿವೈಸ್ ಅಂತಿದ್ದರೆ ವಾಟ್ಸಪ್ಪು ಯಾರಿಗೂ ಫಾರ್ವರ್ಡ್ ಆಗಿಲ್ಲ ಅಂತ. ಅದ್ರ ಮೂಲಕ ಬೇಕಾದ್ರೆ ಅವರು ಅಕ್ಸೆಸ್ ಮಾಡ್ಬೋದು. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಯುವರ್ ಪರ್ಸನಲ್ ಮೆಸೇಜಸ್ ಆರ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆನ್ ಆಲ್ ಯುವರ್ ಡಿವೈಸಸ್ ಅಂತೇಳಿ. ಹಾಗಾಗಿ ನೀವೇನಾದರೂ ಇಲ್ಲಿ ಬೇರೆಯವರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನೇಮ್ ಬಂತು ಅಂತ ಅಂದರೆ ನಿಮ್ಮ ವಾಟ್ಸಪ್ ಆ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ ಲಿಂಕ್ ಆಗಿದೆ ಅಂತ. ದಯವಿಟ್ಟು ಈ ಸೆಟ್ಟಿಂಗ್ನ ಹೋಗಿ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದರಿಂದ ನಿಮ್ಮ ವಾಟ್ಸಪ್ ಮೆಸೇಜ್ಗಳೆಲ್ಲ ಅವರಿಗೆ ಫಾರ್ವರ್ಡ್ ಆಗ್ತದೆ. ಅಂದರೆ ಅದರಲ್ಲೂ ತೋರಿಸ್ತಾ ಇರುತ್ತೆ ನೀವು ಏನೇನು ಚಾಟ್ ಮಾಡಿದ್ದೀರಾ. ಅಂದರೆ ಅದ್ರ ಮೂಲಕ ನೀವು ಚಾಟ್ ಮಾಡ್ಬೋದು. ಆ ರೀತಿಯಾದೊಂದು ಆಪ್ಷನ್ ಇರುತ್ತೆ. ದಯವಿಟ್ಟು ಇದನ್ನ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಇನ್ಫಾರ್ಮೇಷನ್ ಯೂಸ್ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.